ನಮಸ್ತೆ. ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರವನ್ನ ಹಂತ ಹಂತವಾಗಿ ಅರ್ಥಸಹಿತವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಇದರಲ್ಲಿ ಮೊದಲನೇ ಶ್ಲೋಕ, ನ ಮಂತ್ರನ್ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ, ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾಃ, ನ ಜಾನೇ ಮುದ್ರಾಸ್ತೆ ತದಪಿ ಚ ನ ಜಾನೇ ವಿಲಪನಂ, ಪರಂ ಜಾನೇ ಮಾತದ್ವದನುಸರಣಂ ಕ್ಲೇಶಹರಣಂ. ಇದರ್ಥ ಏನು ಅಂದ್ರೆ, ತಾಯೇ ನನಗೆ ಮಂತ್ರವನ್ನ ಪಠಿಸೋದಕ್ಕೆ ಬರೋದಿಲ್ಲ, ಮಂತ್ರಗಳ ಅರ್ಥವನ್ನ ಕೂಡ ನಾನು ಅರಿತಿಲ್ಲ, ಹಾಗೆ ಸ್ತೋತ್ರಗಳ ಪಠಣೆಯೂ ಬರೋದಿಲ್ಲ, ಮುದ್ರೆಗಳ ಕೂಡ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದನ್ನ ಮಾತ್ರ ಅರಿತಿದ್ದೇನೆ, ಅದೇನಂದ್ರೆ ನಿನ್ನ ನಾಮಸ್ಮರಣೆಯಿಂದ ಎಲ್ಲ ದುಃಖಗಳು ಕೂಡ ನಾಶವಾಗ್ತವೆ ಅನ್ನೋದನ್ನ ಮಾತ್ರ ನಾನು ಅರಿತಿದ್ದೇನೆ ತಾಯಿ ಅಂತ ಈ 1ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಧೇರ ಜ್ಞಾನೇನ ದ್ರವಿಣ ವಿರಹೇಣಾಲಸತಯ ವಿಧೇಯ ಶಕ್ಯತ್ವಾ ತವ ಚರಣಯೋರ್ಯಾಚ್ಯುತಿರಭೂತ್, ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಇದರ್ಥ ಏನಂದ್ರೆ, ಜಗತ್ತನ್ನ ಸಲಹುವಂತಹ ತಾಯಿ ನೀನು, ಆದರೆ ಪೂಜಾ ವಿಧಿವಿಧಾನಗಳ ಅಜ್ಞಾನ ನನ್ನಲ್ಲಿದೆ, ಸಂಪತ್ತಿನ ಅಭಾವ ಕೂಡ ಇದೆ. ಇದರಿಂದ ನಾನು ನಿನಗೆ ಸೇವೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ನನ್ನಿಂದ ಏನಾದರೂ ಕೂಡ ಚ್ಯುತಿಯಾದಲ್ಲಿ ನನ್ನನ್ನು ಕ್ಷಮಿಸು. ಯಾಕಂದ್ರೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರೋದು ಸಾಮಾನ್ಯ, ಆದರೆ ಕೆಟ್ಟ ತಾಯಿ ಎಂದಿಗೂ ಕೂಡ ಇರೋದಿಲ್ಲ. ಆದ್ರಿಂದ ನನ್ನ ತಪ್ಪನ್ನ ನೀನು ಕ್ಷಮಿಸು ತಾಯಿ ಅಂತ 2ನೇ ಶ್ಲೋಕದಲ್ಲಿ ಕೇಳ್ಕೊತಾರೆ. ಹಾಗೆ 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪೃಥಿವ್ಯಾಂ ಪುತ್ರಾಸ್ತೆ ಜನನಿ ಬಹವಃ ಸಂತಿ ಸರಲಾಃ, ಪರಂ ತೇಷಾಂ ಮಧ್ಯೆ ವಿರಲತರಲೋಹಂ ತವ ಸುತಃ, ಮದೀಯೋಯಂ ತ್ಯಾಗಃ ಸಮುಚಿತಮಿದನ್ನೋ ತವ ಶಿವೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಇದರರ್ಥ, ಜಗತ್ತಿನಲ್ಲಿ ನಿನಗೆ ಅನೇಕ ಸತ್ಪುತ್ರರಿದ್ದಾರೆ ತಾಯಿ, ಆದರೆ ಅದರ ಮಧ್ಯದಲ್ಲಿ ನಾನೊಬ್ಬ ಚಂಚಲ ಪುತ್ರನಾಗಿದ್ದೇನೆ. ನಾನೊಬ್ಬ ಚಂಚಲ ಪುತ್ರ ಅನ್ನುವಂತಹ ಒಂದೇ ಕಾರಣಕ್ಕೆ ನೀನು ನನ್ನ ಕೈ ಬಿಡೋದು ಸರಿ ಇಲ್ಲ ತಾಯಿ. ಯಾಕಂದ್ರೆ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಿ ಎಂದಿಗೂ ಕೂಡ ಇಲ್ಲ. ಆದ್ರಿಂದ ನನ್ನನ್ನ ಎಂದಿಗೂ ಕೂಡ ಕೈ ಬಿಡಬೇಡ ತಾಯಿ ಅಂತ ಈ 3ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆ ನೋಡ್ತಾ ಈಗ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. 4ನೇ ಶ್ಲೋಕದಲ್ಲಿ, ಜಗನ್ಮಾತರ್ಮಾತಸ್ತವ ಚರಣ ಸೇವಾ ನರಚಿತಾ, ನವಾದತ್ತಂ ದೇವಿ ದ್ರವಿಣಮಪಿ ಭೂಯಸ್ತವ ಮಯಾ, ತಥಾಪಿ ತ್ವಂ ಸ್ನೇಹಂ ಮಯಿ ನಿರುಪಮಂ ಯತ್ರ ಕುರುಷೇ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಇದರರ್ಥ ಏನಂದ್ರೆ, ತಾಯಿ ನಾನು ನಿನ್ನ ಚರಣ ಸೇವೆಯನ್ನ ಮಾಡಲಿಲ್ಲ, ಅದೇ ರೀತಿ ನಿನಗೆ ವಿಧ ವಿಧವಾದಂತಹ ದ್ರವ್ಯಗಳ ಪೂಜೆಯನ್ನ ಕೂಡ ನಾನು ಮಾಡಲಿಲ್ಲ. ಆದರೂ ಕೂಡ ನೀ ನನ್ನ ಮೇಲೆ ಯಾವುದೇ ರೀತಿಯಲ್ಲಿ ಕೋಪಗೊಳ್ಳದೆ ನನ್ನನ್ನು ಅದೇ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾ ಇರುವೆ. ನನ್ನಲ್ಲಿ ಏನಾದರೂ ಕೂಡ ತಪ್ಪಾದರೆ ನನ್ನನ್ನು ಕ್ಷಮಿಸ್ತಾ ಇರುವೆ. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಆದರೆ ತಾಯಿ ಎಂದಿಗೂ ಕೂಡ ಕೆಟ್ಟವಳಾಗೋದಿಲ್ಲ ಅನ್ನೋದನ್ನ 4ನೇ ಶ್ಲೋಕದಲ್ಲಿ ಹೇಳ್ತಾರೆ. ನಮಸ್ತೆ. ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರದ ಭಾಗ 2ರಲ್ಲಿ 5ನೇ ಶ್ಲೋಕವನ್ನ ನಾವೀಗ ನೋಡ್ತೇವೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪರಿತ್ಯಕ್ತಾ ದೇವಾನ್ ವಿವಿಧ ವಿಧ ಸೇವಾ ಕುಲತಯ,
ಮಯಾ ಪಂಚಾಶೀತೇರಧಿಕಮಪನೀತೆ ತು ವಯಸಿ ಇದಾನೀಂ ಚೇನ್ಮಾದತ್ತವ ಯದಿ ಕೃಪಾನಾಭಿಭವಿತಾ ನಿರಾಲಂಬೋ ಲಂಬೋದರ ಜನನಿ ಕಮ್ಯಾಮಿ ಶರಣಂ. ಇದರ ಅರ್ಥ ಏನು ಅಂದರೆ, ಅಮ್ಮ, ನಾನು ಬೇರೆ ಬೇರೆ ವಿಧಿಗಳಿಂದ ನಿನಗೆ ಪೂಜೆಯನ್ನು ಮಾಡಲಿಲ್ಲ, ಆದರೆ ಬೇರೆ ಬೇರೆ ವಿಧಾನಗಳ ಮೂಲಕ, ಬೇರೆ ಬೇರೆ ನಾಮಸ್ಮರಣೆಯ ಮೂಲಕ ಬೇರೆ ಬೇರೆ ದೇವತೆಗಳನ್ನು ಕೂಡ ಒಲಿಸುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡಿಲ್ಲ. ನಾನು ನನ್ನ ಅರ್ಧ ಆಯಸ್ಸು ಕಳೆಯುವ ಮುನ್ನವೇ ನಿನ್ನ ಸೇವೆಯಲ್ಲಿ ನಿರತನಾಗಬೇಕು ಅಂತ ನಾನು ಬಂದಿದ್ದೇನೆ. ಹೇ ಲಂಬೋದರ ಜನನಿ, ನೀನು ನನ್ನ ಮೇಲೆ ಕರುಣೆಯನ್ನ ತೋರದೆ ಹೋದರೆ ಈ ಅನಾಥ ಇನ್ಯಾರ ಮೊರೆ ಹೋಗ್ಬೇಕು, ಈ ಅನಾಥನ ರಕ್ಷಣೆಯನ್ನ ಇನ್ಯಾರು ಮಾಡ್ತಾರೆ ಅಂತ 5ನೇ ಶ್ಲೋಕದಲ್ಲಿ ಕೇಳ್ತಾರೆ. ನೆಕ್ಸ್ಟ್ 6ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರಾ ನಿರಾತಂಕೋ ರಂಕೋ ವಿಹರತಿ ಚಿರಂಕೋಟಿ ಕನಕೈಃ ತವಾ ಪರ್ಣೆ ಕರ್ಣೆ ವಿಶತಿ ಮನುವರ್ಣೆ ಫಲಮಿದಂ ಜನಃ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ಇದರ್ಥ ಏನು ಅಂದ್ರೆ, ತಾಯಿ, ನಿನ್ನ ಸ್ಮರಣೆಯನ್ನು ಕೇಳಿದಂತಹ ಚಾಂಡಾಲನು ಕೂಡ ಸವಿನುಡಿಗಳನ್ನಾಡ್ತಾ ಇದ್ದಾನೆ, ಹಾಗೆ ಮಹಾದರಿದ್ರನು ಕೂಡ ಶ್ರೀಮಂತನಾಗಿದ್ದಾನೆ. ಇವೆಲ್ಲವೂ ಕೂಡ ನಿನ್ನ ಸ್ಮರಣೆಯ ಕೇಳಿದರ ಫಲವಾಗಿದೆ. ಇನ್ನು ಪ್ರತಿನಿತ್ಯವೂ ಕೂಡ ಜಪ ಅನುಷ್ಠಾನಗಳಿಂದ ನಿನ್ನ ಸ್ಮರಣೆಯನ್ನ ಮಾಡುವವರಿಗೆ ಇನ್ನು ಅದೆಷ್ಟು ಫಲ ಲಭಿಸಬಹುದು ತಾಯಿ ಅಂತ ಈ 6ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗೆ 7ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಚಿತಾಭಸ್ಮಾಲೇಪೋ ಗರಲಮಶನಂ ದಿಕ್ಪಟದರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದೀಶೈಕಪದವೀಂ ಭವಾನಿ ತ್ವತ್ಪಾಣಿ ಗೃಹಣ ಪರಿಪಾಟಿ ಫಲಮಿದಂ. ಇದರ ಅರ್ಥ ಏನು ಅಂದ್ರೆ, ಚಿತೆಯಲ್ಲಿರುವಂತಹ ಭಸ್ಮವನ್ನ ಲೇಪಿಸಿಕೊಂಡವನು, ವಿಷವನ್ನ ಉಂಡವನು, ಬಟ್ಟೆಯನ್ನ ಧರಿಸದೆ ತನ್ನ ಕುತ್ತಿಗೆಗೆ ಹಾವನ್ನ ಧರಿಸಿದವನು, ತಲೆಬುರುಡೆಯನ್ನ ತನ್ನ ಭಿಕ್ಷಾ ಪಾತ್ರವನ್ನಾಗಿ ಹಿಡಿದುಕೊಂಡು ಪಶುಪತಿ ಅಂತ ಅನಿಸಿಕೊಂಡವನು. ಅಂತಹ ಪಶುಪತಿ ಮುಂದೆ ನಿನ್ನ ಕೈ ಹಿಡಿದ ಮೇಲೆ ಜಗದೀಶನಾಗ್ತಾನೆ, ಈ ಜಗಕ್ಕೆ ಒಡೆಯನಾಗ್ತಾನೆ. ಇವೆಲ್ಲವೂ ಕೂಡ ನಿನ್ನನ್ನ ಕೈ ಹಿಡಿದಿದ್ದರಿಂದ ಮಾತ್ರ ಸಾಧ್ಯ ಆಗಿದೆ ತಾಯಿ ಅಂತ 7ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆ 8ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ನೋಡಿದಾಗ, ನ ಮೋಕ್ಷಸ್ಯಾಂಕಾಂಕ್ಷಾ ನ ಚ ವಿಭವಾಂಚಾಪಿ ಚ ನ ಮೇ ನ ವಿಜ್ಞಾನಾಪೇಕ್ಷಾ ಶಶಿಮುಖಿ ಸುಖೇಚ್ಛಾಪಿ ಪುನಃ ಪುನಃ ಅತಸ್ತ್ವಾಂ ಸಂಯಾಚೆ ಜನನಿ ಜನನಂ ಯಾತು ಮಮ ವೈಃ ಮೃಡಾಣಿ ರುದ್ರಾಣಿ ಶಿವ ಶಿವ ಭವಾನಿ ಜಪತಃ. ಇದರ ಅರ್ಥ ಏನು ಅಂತಂದ್ರೆ, ತಾಯಿ, ನನಗೆ ಮೋಕ್ಷವನ್ನು ಪಡೆದುಕೊಳ್ಳುವಂತಹ ಆಸೆ ಇಲ್ಲ, ಹಾಗೆ ಜ್ಞಾನ ವಿಜ್ಞಾನಗಳ ಬಗ್ಗೆ ಕೂಡ ಆಸೆ ಇಲ್ಲ. ನನಗೆ ಜಗತ್ತಿನ ಸುಖವನ್ನ ಭೋಗಿಸಬೇಕು ಅನ್ನುವಂತಹದ್ದು ಕೂಡ ಇಲ್ಲ. ನನಗೆ ಕೇವಲ ಇರುವುದೊಂದೇ, ನಾನು ಮೃಡಾಣಿ ರುದ್ರಾಣಿ ಶಿವ ಶಿವ ಭವಾನಿ ಅಂತ ಜಪವನ್ನ ಮಾಡ್ತೇನೆ. ಅದರ ಫಲವಾಗಿ ನನಗೆ ನನ್ನನ್ನ ಜನ್ಮರಹಿತನನ್ನಾಗಿ ಮಾಡಿಬಿಡು ತಾಯಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ.